ಪ್ರೀಟರ್ಮ್ ಅಂದ್ರೆ ನೀವು 9 ತಿಂಗಳಿಗಿಂತ ಹುಟ್ಟಿರೋ ಮುಂಚೆ. ಹೌದು. ಸೊ ನೀವು ಎಕ್ಸಾಕ್ಟ್ ಮೆಡಿಕಲ್ ಟರ್ಮ್ಸ್ ಅಲ್ಲಾದ್ರೆ ಇವಾಗ 40 ವೀಕ್ಸ್ ಅಂದ್ರೆ 9 ತಿಂಗಳು. ಹ್ಮ್. 37 ವೀಕ್ಸ್ ಇಂದ ಮುಂಚೆ ಹುಟ್ಟಿದ್ರೆ ಪ್ರೀಟರ್ಮ್ ಅಂತೇವೆ. ಹ್ಮ್. ಸೊ ಈ ಮಕ್ಕಳಿಗೆ ಅಫ್ಕೋರ್ಸ್ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ, ಯಾಕಂದ್ರೆ ಅವರು ಅಷ್ಟವರೆಗೆ ಹೊಟ್ಟೆ ಒಳಗೆ ಇರ್ಬೇಕಿತ್ತು, ಹೊರಗಡೆ ಬಂದಿದ್ದಾರೆ ಬೇಗ. ಹ್ಮ್. ಸೊ ಟೆಂಪರೇಚರ್ ನೀವು ಬಿಸಿ ಅಂಶ ಚೆನ್ನಾಗಿ ನೋಡ್ಕೊಳ್ಬೇಕು. ಒಂದೊಂದ್ಸತಿ ಇದು ವಾಮಿಟಿಂಗ್, ಫೀಡಿಂಗ್ ಮೇನ್ ಇಶ್ಯೂಸ್ ಇರುತ್ತೆ, ಹಾಲು ತಗೊಳಕ್ಕಾಗಲ್ಲ. ಹ್ಮ್. ವೆಯ್ಟ್ ತುಂಬಾ ಕಮ್ಮಿ ಇದೆ ಅವರಿಗೆ, ಡೈರೆಕ್ಟ್ ಆಗಿ ತಾಯಿ ಎದೆಯಿಂದ ಹಾಲು ಕುಡಿಯಕ್ಕಾಗಲ್ಲ. ಹ್ಮ್. ಸೊ ಅದನ್ನು ನಾವು ಫೀಡಿಂಗ್ ಬೇರೆ ರೀತಿ ಕೊಡ್ಬೇಕಾಗತ್ತೆ. ಹ್ಮ್. ಸೊ ಒಂದೊಂದ್ಸತಿ ಜಾಂಡಿಸ್ ಸ್ವಲ್ಪ ಜಾಸ್ತಿ ರಿಸ್ಕ್ ಇರುತ್ತೆ ಈ ಮಕ್ಕಳಲ್ಲಿ. ಹ್ಮ್. ಆಮೇಲೆ ಅಫ್ಕೋರ್ಸ್ ಇದು ಕೆಮ್ಮು, ನೆಗಡಿ, ಬೇರೆ ಎಲ್ಲ ರೋಗಗಳು ಅವ್ರು ಪ್ರೀಟರ್ಮ್ ಇದು ಇಮ್ಯುನಿಟಿ ಸ್ವಲ್ಪ ವೀಕ್ ಇರೋ ಕಾರಣ ಅವರು 9 ತಿಂಗಳು ಕರೆಕ್ಟೆಡ್ 9 ತಿಂಗಳು ಬರೋವರೆಗೆ ಹ್ಮ್. ಸ್ವಲ್ಪ ರಿಸ್ಕ್ ಇರುತ್ತೆ. ಕರೆಕ್ಟೆಡ್ 9 ತಿಂಗಳು ಸಪೋಸ್ ಒಂದು 1 ಮಂತ್ ಮುಂಚೆ ಹುಟ್ಟಿದ್ರೆ 1 ಮಂತ್ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕಾಗುತ್ತೆ. ಸೊ ಆ ಮಗು ಪ್ರೀಟರ್ಮ್ ಆಗಿದ್ರೆ 9 ತಿಂಗಳು ಬರೋ ತನಕ ತುಂಬಾ ಕೇರ್ ಆಗಿ ತುಂಬಾ ಕೇರ್ ಆಗಿ ನೋಡ್ಕೋಬೇಕಾಗುತ್ತೆ ತಗೊಳ್ಬೇಕು. ಅಂತ. ಹೌದು ಡಾಕ್ಟರ್, ಒಂದ್ ವೇಳೆ ಈಗ ಹ್ಮ್. ಅರ್ಲಿ ಡೆವಲಪ್ಮೆಂಟ್ ನ ಟೈಮ್ ನಲ್ಲಿ ಏನಾದ್ರೂ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅಥವಾ ಹೌದು, ಮಕ್ಕಳಿಗೆ ಹೌದು. ಪೋಷಕಾಂಶದ ಕೊರತೆ ಆಯ್ತು ಅಂತ ಹೌದು, ಹೇಳಿದ್ರೆ ಹೌದು. ಹ್ಮ್. ಏನೆಲ್ಲ ಆರೋಗ್ಯ ಸಮಸ್ಯೆ ಬರಬಹುದು, ಹೇಗೆ ಅಂತ? ಸೊ ಅರ್ಲಿ ಡೆವಲಪ್ಮೆಂಟ್ ನೀವು 1 ಇಯರ್ ಒಳಗೆ ಹೌದು ಹೌದು. ಹೇಳ್ತಿದ್ದೀರಾ? ಸೊ ಯೂಶುವಲಿ ನಾವು ಫಸ್ಟ್ ಅಂದ್ರೆ 5-6 ತಿಂಗಳು ನಮ್ಮ WHO ಪ್ರಕಾರ ಫಸ್ಟ್ 6 ತಿಂಗಳು ತಾಯಿ ಹಾಲೇನೆ. ಹ್ಮ್. ಸೊ ಆಮೇಲೆ ನಾವು ನಿಧಾನ ಬೇರೆ ಅಂಶಗಳು ಮಗುವಿಗೆ ಕೊಡ್ತೇವೆ ತಿನ್ಲಿಕ್ಕೆ. ಫ್ರೂಟ್ಸ್ ಇರ್ಬೋದು, ರಾಗಿ ಇರ್ಬೋದು. ಇಲ್ಲಿ ರಾಗಿ ತುಂಬಾ ಕಾಮನ್ ಆಗಿ ಕೊಡ್ತಾರೆ. ಸೊ ಈ ಏಜ್ ಅಲ್ಲಿ ಮಕ್ಕಳಿಗೆ ಕೆಲವು ಪೋಷಕಾಂಶಗಳು ಬೇಕಾಗತ್ತೆ, ಎಸ್ಪೆಷಲಿ ಐರನ್, ಎಸ್ಪೆಷಲಿ ಕ್ಯಾಲ್ಸಿಯಂ. ನಾವ್ ಎಲ್ಲಾ ಮಕ್ಕಳಿಗೂ 1 ಇಯರ್ ವರೆಗೆ ವಿಟಮಿನ್ ಡಿ ಕೊಡ್ತೇವೆ, 1 ವರ್ಷ. 1 ವರ್ಷದೊಳಗೆ. ಸೊ ಹಾ. ವಿಟಮಿನ್ ಡಿ ಕಂಪಲ್ಸರಿ ಕೊಡ್ಬೇಕು. ಸೊ ಐರನ್ ಕೊಡ್ತೇವೆ, ಐರನ್ ಅಂಶನು ಆಲ್ಮೋಸ್ಟ್ 6-7 ಮಂತ್ಸ್ ಆದ್ಮೇಲೆ ಕೊಡ್ತೇವೆ, ಒಂದು ಫ್ಯೂ ಮಂತ್ಸ್ ಅದನ್ನು ತಗೊಳ್ಬೇಕು. ಸೊ ಮಗುಗೆ ಏನು ನಮ್ಗೆ ಅನ್ಸಿದ್ರೆ ಪೌಷ್ಟಿಕಾಂಶ ಕಮ್ಮಿ ಇದ್ರೆ ನಾವು ಮಲ್ಟಿವಿಟಮಿನ್ ಕೊಡ್ತೇವೆ. ಸೊ ಈ ಏಜ್ ಅಲ್ಲಿ ಇದು ಫಸ್ಟ್ 1-2 ವರ್ಷ, ಮತ್ತೆ ಹುಟ್ಟುವ ಮುಂಚೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆಲ್ಮೋಸ್ಟ್ 1 ಇಯರ್. ಸೊ ಆಲ್ಮೋಸ್ಟ್ 3 ಇಯರ್ಸ್ ಮೆದುಳು ಹೈಯೆಸ್ಟ್ ಡೆವಲಪ್. ಆಲ್ಮೋಸ್ಟ್ 80% ನಿಮ್ಗೆ ಮೆದುಳು ಗ್ರೋತ್ ಎಲ್ಲ ಫಸ್ಟ್ 2 ಇಯರ್ಸ್ ಆಗುತ್ತೆ. ಸೊ ಈ ಟೈಮ್ ಅಲ್ಲಿ ಬಾಡಿ ಗ್ರೋತ್ ಅಫ್ಕೋರ್ಸ್ ತುಂಬಾ ಎಕ್ಸ್ಪೋನೆನ್ಷಿಯಲ್, ಹೈಟ್ ವೇಟ್ ಎಲ್ಲ ಗೇನ್ ಆಗುತ್ತೆ. ಈ ಟೈಮಲ್ಲಿ ಮಗುವಿಗೆ ತುಂಬಾ ಅಂಶಗಳು ಬೇಕಾಗಿರುತ್ತೆ. ಕಾರ್ಬೋಹೈಡ್ರೇಟ್ ಎಲ್ಲ ಗೊತ್ತಿರುತ್ತೆ ನಿಮ್ಗೆ, ಬಟ್ ಐರನ್, ಕ್ಯಾಲ್ಸಿಯಂ ಎಲ್ಲ ಬೇಸಿಕಲಿ ಫುಡ್ ಅಲ್ಲೆಲ್ಲ ಚೆನ್ನಾಗಿರ್ಬೇಕು. ಈ ಅಂಶ ಚೆನ್ನಾಗಿದ್ರೆ ಡೆವಲಪ್ಮೆಂಟ್ ಗ್ರೋತ್ ಎಲ್ಲ ಚೆನ್ನಾಗಿರುತ್ತೆ. ಅಕಸ್ಮಾತ್ ಕಮ್ಮಿ ಆದ್ರೆ ಡಿಲೇ ಆಗ್ಬೋದು, ಮೆದುಳು ಇಂಟೆಲಿಜೆನ್ಸ್ ಕಮ್ಮಿ ಆಗ್ಬೋದು, ಅಥವಾ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಎಲ್ಲ ಕಮ್ಮಿ ಆಗ್ಬೋದು. ಸೊ ಈ ರೀತಿ ಎಲ್ಲ ಅಂಶ ಇದ್ರೆ ನಾವು ಅವಾಯ್ಡ್ ಮಾಡ್ಬೋದು.